ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಅಗ್ನಿ ವಂಶಸ್ಥರ ಆರಾಧ್ಯ ದೈವ ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವವನ್ನು ಭಾಳ ವರ್ಷಗಳಿಂದ ಹಿರಿಯರ ಕನಸು, ಸಮಾಜದ ಒಂದು ನಿರೀಕ್ಷೆ, ಸರ್ಕಾರದ ವತಿಯಿಂದ ಆಗಬೇಕು ಅಂತಕ್ಕಂಥದ್ದೊಂದು ಭಾಳ ವರ್ಷದ ಕೂಗು. 2022ರಲ್ಲಿ ಅದು ಸಕ್ಸಸ್ ಆಯಿತು. ಸಮಾಜಕ್ಕೆ ಒಂದು ಬುನಾದಿ ಆಯಿತು. ಸಮಾಜದಲ್ಲಿ ತುಮಕೂರಿನಲ್ಲಿ ಒಂದು ಜಾಗೃತ ಸಮಾವೇಶ ಮಾಡೋ ಮುಖೇನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವ್ರನ್ನ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಸಮಾಜ ಪಕ್ಷಾತೀತವಾಗಿ ಇಡೀ ಸಮಾಜ ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವವನ್ನು ನೀವು ಸರ್ಕಾರದ ವತಿಯಿಂದ ಆಚರಿಸ್ಬೇಕು ಅಂತ ಕೇಳಿದಾಗ ನಾವೊಂದು ಮಾತನ್ನು ಹೇಳಿದ್ವಿ, ರಜಾ ಹೊರತುಪಡಿಸಿ ಸರ್ಕಾರದ ವತಿಯಿಂದ ಅಗ್ನಿ ಬನ್ನಿರಾಯ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಆದೇಶ ಮಾಡಿ ಅಂತ ಹೇಳಿದ್ವಿ. ಆ ಆದೇಶದ ಪೂರ್ವಕವಾಗಿ ಮೊದಲನೇ ವರ್ಷನೇ ಚುನಾವಣೆ ಅಡ್ಡ ಬಂತು, 2ನೇ ವರ್ಷ ವಿಜೃಂಭಣೆಯಿಂದ ಆಯಿತು, 3ನೇ ವರ್ಷ ಕೊರೋನಾ ಬಂತು. ಈ ಥರ ಎಲ್ಲ ಕೊರೋನಾದಲ್ಲಿ ಒಂದು ಸ್ವಲ್ಪ ಅಡಚಣೆಯಾಗಿ ಈ ವರ್ಷ ವಿಜೃಂಭಣೆಯಿಂದ ಇಡೀ ರಾಜ್ಯದಾದ್ಯಂತ. ಆದರೂ ಬಿಟ್ಟಿಲ್ಲ ನಮ್ಮ ಸಮಾಜ. ಪ್ರತಿ ತಾಲೂಕಲ್ಲೂ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ, DC ಕಚೇರಿಗಳಲ್ಲಿ, ಇವತ್ತು ಕೇಂದ್ರದ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಪ್ರತಿ ವರ್ಷವೂ ಸಹಿತ ಕಳೆದ 2 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ಇವತ್ತು ನಮ್ಮ ಸಮಾಜದ ಹಿರಿಯರು, ತಾಯಂದಿರು, ಯುವಕರು, ನಮ್ಮ ಸಮಾಜದ ಮುಖಂಡರು, ಎಲ್ಲ ಪದಾಧಿಕಾರಿಗಳು, ನಮ್ಮ KTSV ಅಧ್ಯಕ್ಷರಾದಂಥ SK ಸಿದ್ದಯ್ಯನವರ ನೇತೃತ್ವದಲ್ಲಿ ಕಾರ್ಯದರ್ಶಿಗಳಾದಂಥ ಕೃಷ್ಣಯ್ಯವರು, ಕುಮಾರ್ ಅವರು ಎಲ್ಲ ಒಂದು ತಂಡವನ್ನೇ ಮಾಡಿಕೊಂಡು ಜಾಗೃತಿ ಮೂಡಿಸುವಂಥದ್ದಕ್ಕೆ 1 ತಿಂಗಳ ಕಾಲ ಸತತವಾಗಿ ಅವರು ಈ ಒಂದು ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವಕ್ಕೆ ಬನ್ನಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್ಕಾರದಿಂದಲೂ ಸಹಿತ ಸುಲಲಿತವಾಗಿ, ವ್ಯವಸ್ಥಿತವಾಗಿ ಆಚರಣೆಯನ್ನು ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಇಲಾಖೆ ಅಧಿಕಾರಿಗಳಿಗೂ ಸಹಿತ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ.